ನಮಸ್ಕಾರ ಎಲ್ರಿಗೂ. ನೀವು ನೋಡ್ತಿದ್ದೀರಾ GSV ಕ್ಲಾಸ್ ಚಾನಲ್. BPL ರೇಷನ್ ಕಾರ್ಡ್ಗೆ ಯಾರೆಲ್ಲ ಅರ್ಜಿನ ಸಲ್ಲಿಸಬೇಕು ಅನ್ಕೊಂಡಿದ್ದೀರಾ ಅಥವಾ BPL ರೇಷನ್ ಕಾರ್ಡ್ನ ಪಡಿಬೇಕು ಅನ್ಕೊಂಡಿದ್ದೀರಾ, ಸೊ ಅಂಥವರಿಗೆ ಆಹಾರ ಇಲಾಖೆ ಕಡೆಯಿಂದ ಒಂದು ಗುಡ್ ನ್ಯೂಸ್ನ ಕೊಟ್ಟಿರುವಂಥದ್ದು. ಏನಪ್ಪ ಗುಡ್ ನ್ಯೂಸ್ ಅಂತ ಕೇಳಿದ್ರೆ, BPL ರೇಷನ್ ಕಾರ್ಡ್ನ ಅಥವಾ ಹೊಸ ರೇಷನ್ ಕಾರ್ಡ್ನ ತಕ್ಷಣವೇ ಪಡಿಬಹುದು ಅಂತ ಇಲ್ಲಿ ಆಹಾರ ಇಲಾಖೆ ಕಡೆಯಿಂದ ಮಾಹಿತಿನ ತಿಳಿಸಿರುವಂಥದ್ದು. BPL ರೇಷನ್ ಕಾರ್ಡ್ನ ತಕ್ಷಣವೇ ಪಡಿಬೇಕಾಗಿತ್ತು ಅಂತಂದ್ರೆ ಮುಖ್ಯವಾಗಿ ಈ ಶ್ರಮ ಕಾರ್ಡ್ ಇರಲೇಬೇಕು ಅಂತ ತಿಳಿಸಿರುವಂಥದ್ದು. ಈಗಾಗಲೇ ನೀವು ಅರ್ಜಿನ ಕೂಡ ಸಲ್ಲಿಸಿರ್ತೀರಾ, ಅಂದ್ರೆ ಹೊಸ BPL ರೇಷನ್ ಕಾರ್ಡ್ನ ಪಡಿಬೇಕು ಅಂತ ಅರ್ಜಿನ ಕೂಡ ಸಲ್ಲಿಸಿದ್ರಿ ಅಂತಂದ್ರೆ ನಿಮ್ಮ ಹತ್ರ ಈ ಶ್ರಮ ಕಾರ್ಡ್ ಇತ್ತು ಅಂತಂದ್ರೆ ನೀವು BPL ರೇಷನ್ ಕಾರ್ಡ್ನ ಕೂಡ ಪಡಿಬಹುದಾಗಿರುತ್ತೆ. ನೀವು ಇನ್ನೂವರೆಗೂ ಕೂಡ ಅರ್ಜಿನ ಸಲ್ಲಿಸಿಲ್ಲ, ನಮ್ಮ ಹತ್ರ ಈ ಶ್ರಮ ಕಾರ್ಡ್ ಇದೆ, ನಾವು ಅರ್ಜಿನ ಸಲ್ಲಿಸಬಹುದಾ ಅಂತ ಇವತ್ತಿನ ವಿಡಿಯೋದಲ್ಲಿ ನೀವು ಮಾಹಿತಿನ ಕೂಡ ತಿಳಿದುಕೊಳ್ಳಬಹುದು. ಇನ್ನು ಈ ಶ್ರಮ ಕಾರ್ಡ್ ಹೊಂದಿದಂತವರು ಅಂದ್ರೆ ಪ್ರತಿಯೊಬ್ಬರು ಕೂಡ ಈ ಶ್ರಮ ಕಾರ್ಡ್ನ ಹೊಂದಿರ್ತೀರಾ. ಸೊ ಈ ಒಂದು ಈ ಶ್ರಮ ಕಾರ್ಡ್ನ ಹೊಂದಿದಂತವರು BPL ರೇಷನ್ ಕಾರ್ಡ್ನ ತಕ್ಷಣವೇ ಪಡಿಬಹುದಾ ಅಂತ ಇವತ್ತಿನ ವಿಡಿಯೋದಲ್ಲಿ ನೀವು ಸಂಪೂರ್ಣವಾಗಿರುವಂತಹ ಮಾಹಿತಿನ ತಿಳಿದುಕೊಳ್ಳಬಹುದು. ಸೊ ಅದಕ್ಕಿಂತ ಮುಂಚೆ ತಮ್ಮಲ್ಲಿ ಒಂದು ಸಣ್ಣ ರಿಕ್ವೆಸ್ಟ್, ತಾವು ಇನ್ನೂವರೆಗೂ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ದಯವಿಟ್ಟು GSV ಕ್ಲಾಸ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಈ ಒಂದು ವಿಡಿಯೋಕ್ಕೆ ಪ್ರತಿಯೊಬ್ಬರು ಕೂಡ ಒಂದು ಲೈಕ್ನ ಮಾಡಿ. GSV ಕ್ಲಾಸ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಸಾರ್ವಜನಿಕರಿಗೆ ಉಪಯುಕ್ತ ಆಗುವಂತಹ ಮಾಹಿತಿಗಳು ಜೊತೆಗೆ ಸರ್ಕಾರದ ಕಡೆಯಿಂದ ಸಿಗುವಂತಹ ಎಲ್ಲ ಯೋಜನೆಗಳ ಮಾಹಿತಿಗಳನ್ನ ಸೊ ನಮ್ಮ ಒಂದು ಚಾನಲ್ ಇಂದ ನೀವು ಪಡೆದುಕೊಳ್ಳಬಹುದಾಗಿರುತ್ತೆ. ಸೊ ಅದರಿಂದಾಗಿ ದಯವಿಟ್ಟು ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಹೊಸದಾಗಿ BPL ರೇಷನ್ ಕಾರ್ಡ್ಗೆ ಅರ್ಜಿನ ಸಲ್ಲಿಸಬೇಕು ಮತ್ತು ಹೊಸದಾಗಿರುವಂತಹ BPL ರೇಷನ್ ಕಾರ್ಡ್ನ ಪಡಿಬೇಕು, ಯಾವಾಗಿಂದ ಅರ್ಜಿಗಳು ಆರಂಭವಾಗ್ತವೆ ಮತ್ತು ಯಾವಾಗಿಂದ ಅಪ್ರೂವಲ್ ಮಾಡಲು ಶುರು ಮಾಡ್ತಾರೆ ಅಂತ ಇಲ್ಲಿ ಸಾಕಷ್ಟು ಜನ ಒಂದು ಕಮೆಂಟ್ ಮಾಡುವುದರ ಮೂಲಕ ಮಾಹಿತಿನ ಕೇಳ್ತಾ ಇದ್ರಿ. ಇವಾಗ ಆಹಾರ ಇಲಾಖೆ ಕಡೆಯಿಂದನೇ ಒಂದು ಗುಡ್ ನ್ಯೂಸ್ ನ ಕೊಟ್ಟಿರುವಂತದ್ದು. BPL ರೇಷನ್ ಕಾರ್ಡ್ನ ತಕ್ಷಣವೇ ನೀವು ಪಡಿಬಹುದಾಗಿದೆ ಅಂತ ತಿಳಿಸಿರುವಂತದ್ದು. ನೀವು ಈಗಾಗಲೇ ಅರ್ಜಿನ ಸಲ್ಲಿಸಿದ್ರಿ, ನಿಮಗೆ ಇನ್ನೂವರೆಗೂ ಕೂಡ BPL ರೇಷನ್ ಕಾರ್ಡ್ ಬಂದಿಲ್ಲ ಅಥವಾ ನಿಮ್ಮ ಒಂದು ಅರ್ಜಿ ಅನುಮೋದನೆಗೊಂಡಿಲ್ಲ ಅಥವಾ ಅಪ್ರೂವಲ್ ಆಗಿಲ್ಲ ಅಂತಂದ್ರೆ ನಿಮ್ಮ ಹತ್ರ ಈ ಶ್ರಮ ಕಾರ್ಡ್ ಇತ್ತು ಅಂತಂದ್ರೆ ನೀವು ಅಪ್ರೂವಲ್ ಕೂಡ ಮಾಡಿಸಬಹುದಾಗಿರುತ್ತೆ. ಅಂದ್ರೆ ನಿಮ್ಮ ಒಂದು ಅರ್ಜಿ ತಕ್ಷಣವೇ ಅಪ್ರೂವಲ್ ಆಗುವಂಥದ್ದು. ನೀವು ಈಗಾಗಲೇ ಅರ್ಜಿನ ಸಲ್ಲಿಸಿ ನಿಮ್ಮ ಹತ್ರ ಈ ಶ್ರಮ ಕಾರ್ಡ್ ಇತ್ತು ಅಂತಂದ್ರೆ ನೀವು ಅಪ್ರೂವಲ್ ಕೂಡ ಮಾಡಿಸಬಹುದಾಗಿರುತ್ತೆ. ನೀವು ಇನ್ನೂವರೆಗೂ ಕೂಡ ಅರ್ಜಿನ ಸಲ್ಲಿಸಿಲ್ಲ ಅಂದ್ರೆ ಹೊಸ ರೇಷನ್ ಕಾರ್ಡ್ಗೆ ನೀವು ಅರ್ಜಿನ ಹಾಕಿಲ್ಲ, ನಿಮ್ಮ ಹತ್ರ ಈ ಶ್ರಮ ಕಾರ್ಡ್ ಇದೆ ಅಂತಂದ್ರೆ ನೀವು ಕೂಡ ಹೊಸದಾಗಿ ಅರ್ಜಿನ ಕೂಡ ಸಲ್ಲಿಸಬಹುದಾಗಿರುವಂಥದ್ದು. ಈ ಶ್ರಮ ಕಾರ್ಡ್ ಕಡ್ಡಾಯವಾಗಿ ಇರಲೇಬೇಕು ಅಂತ ಇಲ್ಲಿ ತಿಳಿಸಿರುವಂಥದ್ದು. ಹಾಗಾದ್ರೆ ಈ ಶ್ರಮ ಕಾರ್ಡ್ ಹೊಂದಿದಂಥವರು ಪ್ರತಿಯೊಬ್ಬರು ಕೂಡ BPL ರೇಷನ್ ಕಾರ್ಡ್ನ ಪಡಿಬಹುದಾ ಅಂತ ನಿಮಗೆ ಒಂದು ಸಾಮಾನ್ಯವಾಗಿ ಒಂದು ಪ್ರಶ್ನೆ ಕೂಡ ಬರಬಹುದು. ಇಲ್ಲಿ ಈ ಶ್ರಮ ಕಾರ್ಡ್ ಎಲ್ಲರೂ ಮಾಡಿಸಿರ್ತೀರಾ, ಸೊ ಈ ಶ್ರಮ ಕಾರ್ಡ್ ಹೊಂದಿದಂತವರು ಪ್ರತಿಯೊಬ್ಬರಿಗೂ ಕೂಡ BPL ರೇಷನ್ ಕಾರ್ಡ್ ಸಿಗುತ್ತಾ ಅಂತ ನಿಮಗೆ ಸಾಮಾನ್ಯವಾಗಿ ಒಂದು ಪ್ರಶ್ನೆ ಕೂಡ ಬರಬಹುದು. ಆಹಾರ ಇಲಾಖೆಗೆ ಕಾರ್ಮಿಕ ಇಲಾಖೆ ಕಡೆಯಿಂದ ಅಂದ್ರೆ ನೀವು ಈ ಶ್ರಮ ಕಾರ್ಡ್ನ ಹೊಂದಿರ್ತೀರಾ, ಸೊ ಈ ಒಂದು ಈ ಶ್ರಮ ಕಾರ್ಡ್ ಅಂತ ಹೇಳಿದ್ರೆ ಕಾರ್ಮಿಕ ಇಲಾಖೆಗೆ ಸಂಬಂಧಪಟ್ಟದ್ದು. ಸೊ ಕಾರ್ಮಿಕ ಇಲಾಖೆ ಕಡೆಯಿಂದ ಆಹಾರ ಇಲಾಖೆಗೆ ಒಂದು ಪಟ್ಟಿನ ಬಿಡುಗಡೆ ಮಾಡಿರುವಂತದ್ದು, ಅಂದ್ರೆ ಒಂದು ಲಿಸ್ಟ್ ನ ಕಳಿಸಿರುವಂತದ್ದು. ಸೊ ಆ ಒಂದು ಲಿಸ್ಟ್ ಅಲ್ಲಿ ನಿಮ್ಮ ಒಂದು ಈ ಶ್ರಮ ಕಾರ್ಡ್ ನಂಬರು ಅಥವಾ ನಿಮ್ಮ ಒಂದು ಹೆಸರು ಇದ್ರೆ ಮಾತ್ರ ನೀವು ತಕ್ಷಣವೇ BPL ರೇಷನ್ ಕಾರ್ಡ್ನ ಪಡಿಬಹುದಾಗಿರುತ್ತೆ. ನೀವು ಹೊಸದಾಗಿ ಅರ್ಜಿನ ಕೂಡ ಸಲ್ಲಿಸಬಹುದು. ಆ ಒಂದು ಲಿಸ್ಟ್ ಅಲ್ಲಿ ಏನಾದರೂ ನಿಮ್ಮ ಒಂದು ಹೆಸರು ಇತ್ತು ಅಂತಂದ್ರೆ ನೀವು ಹೊಸದಾಗಿ ಅರ್ಜಿನ ಸಲ್ಲಿಸಿ 1 ಅಥವಾ 2 ದಿನಗಳಲ್ಲಿ ನೀವು BPL ರೇಷನ್ ಕಾರ್ಡ್ನ ಪಡಿಬಹುದಾಗಿರುತ್ತೆ. ಈಗಾಗಲೇ ನೀವು ಅರ್ಜಿನ ಸಲ್ಲಿಸಿದ್ರಿ, ನಿಮ್ಮ ಹತ್ರ ಈ ಶ್ರಮ್ ಕಾರ್ಡ್ ಇದೆ, ಜೊತೆಗೆ ಆಹಾರ ಇಲಾಖೆಯಲ್ಲಿ ಇರುವಂತಹ ಪಟ್ಟಿಯಲ್ಲಿ ನಿಮ್ಮ ಒಂದು ಹೆಸರು ಕೂಡ ಇತ್ತು ಅಂತಂದ್ರೆ ನೀವು ಕೂಡ ತಕ್ಷಣವೇ ನಿಮ್ಮ ಒಂದು ಅರ್ಜಿಯ ಅಪ್ರೂವಲ್ ಕೂಡ ಮಾಡಿಸಬಹುದಾಗಿರುತ್ತೆ. ಜೊತೆಗೆ ನೀವು ಹೊಸದಾಗಿರುವಂತಹ BPL ರೇಷನ್ ಕಾರ್ಡ್ನ ಕೂಡ ಪಡಿಬಹುದಾಗಿರುತ್ತೆ. ನಿಮ್ಮ ಹತ್ರ ಈ ಶ್ರಮ ಕಾರ್ಡ್ ಇದೆ, ಜೊತೆಗೆ ಆಹಾರ ಇಲಾಖೆಯಲ್ಲಿ ಇರುವಂತಹ ಪಟ್ಟಿಯಲ್ಲಿ ನಮ್ಮ ಒಂದು ಹೆಸರು ಇಲ್ಲ ಅಂತಂದ್ರೆ ನಾವು ಈ ಶ್ರಮ ಕಾರ್ಡ್ ಇದ್ದೀವಿ, ಸೊ ನಮ್ಮ ಒಂದು BPL ರೇಷನ್ ಕಾರ್ಡ್ ಅಪ್ರೂವಲ್ ಆಗುತ್ತಾ ಅಂತ ನೀವು ಕೇಳಬಹುದು. ಆ ಒಂದು ಪಟ್ಟಿಯಲ್ಲಿ ಅಂದ್ರೆ ಆಹಾರ ಇಲಾಖೆಗೆ ಬಂದಿರುವಂತಹ ಪಟ್ಟಿಯಲ್ಲಿ ನಿಮ್ಮ ಒಂದು ಹೆಸರು ಏನಾದರೂ ಇರಲಿಲ್ಲ, ನಿಮ್ಮ ಒಂದು ಈ ಶ್ರಮ ಕಾರ್ಡ್ ನಂಬರ್ ಇರಲಿಲ್ಲ ಅಂತಂದ್ರೆ ನೀವು ಅರ್ಜಿನ ಸಲ್ಲಿಸಕ್ಕೆ ಆಗಲ್ಲ, ಅಂದ್ರೆ ಹೊಸದಾಗಿ ನೀವು ಅರ್ಜಿನ ಕೂಡ ಸಲ್ಲಿಸಕ್ಕೆ ಆಗಲ್ಲ. ಜೊತೆಗೆ ನೀವು BPL ರೇಷನ್ ಕಾರ್ಡ್ನ ಕೂಡ ಪಡೆಯಕ್ಕೆ ಆಗಲ್ಲ ಸ್ನೇಹಿತರೆ. ಸೊ ಅದರಿಂದಾಗಿ ಇಲ್ಲಿ ಸಾಕಷ್ಟು ಜನ ಕೂಡ ಈ ಒಂದು ಪ್ರಶ್ನೆಯನ್ನ ಕೇಳ್ತಾ ಇದ್ರಿ, ನಮ್ಮ ಹತ್ರ ಈ ಶ್ರಮ ಕಾರ್ಡ್ ಇದೆ, ನಮಗೆ BPL ರೇಷನ್ ಕಾರ್ಡ್ ಕೊಡ್ತಿಲ್ಲ, ಸೊ ಇದಕ್ಕೆ ಕಾರಣ ಏನು ಅಂತ ಕೇಳ್ತಾ ಇದ್ರಿ. ಸೊ ಹಾಗಾಗಿ ನಿಮಗೆ ಇಲ್ಲಿ ಸಂಪೂರ್ಣವಾಗಿ ಮಾಹಿತಿನ ತಿಳಿಸ್ತಾ ಇದ್ದೀನಿ. ಕಾರ್ಮಿಕ ಇಲಾಖೆ ಕಡೆಯಿಂದ ಆಹಾರ ಇಲಾಖೆಗೆ ಒಂದು ಪಟ್ಟಿನ ಬಿಡುಗಡೆ ಮಾಡಿರುವಂತದ್ದು, ಅಂದ್ರೆ ಲಿಸ್ಟ್ ನ ರಿಲೀಸ್ ಮಾಡಿರುವಂತದ್ದು. ಸೊ ಆ ಒಂದು ಲಿಸ್ಟ್ ಅಲ್ಲಿ ನಿಮ್ಮ ಒಂದು ಈ ಶ್ರಮ ಕಾರ್ಡ್ ನಂಬರ್ ಇರಲಿಲ್ಲ ಅಂತಂದ್ರೆ ನೀವು ಅರ್ಜಿನ ಸಲ್ಲಿಸಕ್ಕೆ ಆಗಲ್ಲ, ಜೊತೆಗೆ ಹೊಸ BPL ರೇಷನ್ ಕಾರ್ಡ್ನ ಕೂಡ ನೀವು ಪಡೆಯಕ್ಕೆ ಆಗಲ್ಲ. ಸೊ ಯಾಕೆ ಅಂತ ಹೇಳಿದ್ರೆ ಆ ಒಂದು ಪಟ್ಟಿಯಲ್ಲಿ ಅಂದ್ರೆ ಆಹಾರ ಇಲಾಖೆಯಲ್ಲಿ ಇರುವಂತಹ ಪಟ್ಟಿಯಲ್ಲಿ ನಿಮ್ಮ ಒಂದು ಹೆಸರು ಕಡ್ಡಾಯವಾಗಿ ಇರಲೇಬೇಕು ಅಂತ ಸರ್ಕಾರ ತಿಳಿಸಿರುವಂತದ್ದು. ಹಾಗಾಗಿ ನಿಮ್ಮ ಒಂದು ಈ ಶ್ರಮ ಕಾರ್ಡ್ ನಂಬರು ಅಥವಾ ಈ ಶ್ರಮ ಕಾರ್ಡ್ ಹೆಸರು ಇತ್ತು ಅಂತಂದ್ರೆ ನೀವು ಆರಾಮವಾಗಿ ಅರ್ಜಿನ ಸಲ್ಲಿಸಿ ಹೊಸದಾಗಿ BPL ರೇಷನ್ ಕಾರ್ಡ್ನ ತಕ್ಷಣವೇ ಪಡಿಬಹುದಾಗಿರುತ್ತೆ.
ಆಹಾರ ಇಲಾಖೆಯಲ್ಲಿ ಇರುವಂಥ ಲಿಸ್ಟಲ್ಲಿ ಅಥವಾ ಆ ಒಂದು ಪಟ್ಟಿಯಲ್ಲಿ ನಮ್ಮ ಒಂದು ಹೆಸರು ಇಲ್ಲ ಅಂತಂದರೆ ನಾವು ಬಿ ಪಿ ಎಲ್ ರೇಷನ್ ಕಾರ್ಡ್ನ ಪಡೆಯೋಕ್ಕೆ ಆಗಲ್ವಾ ಅಂತ ಕೇಳಿದರೆ ನೀವು ಕೂಡ ಬಿ ಪಿ ಎಲ್ ರೇಷನ್ ಕಾರ್ಡ್ನ ಪಡಿಬೋದಾಗಿರುತ್ತೆ. ಆದರೆ ಇವಾಗ ಸದ್ಯಕ್ಕೆ ನಿಮಗೆ ಕೊಡಲ್ಲ ಅಂತ ಹೇಳ್ಬೋದು. ಮುಂದಿನ ದಿನದಲ್ಲಿ ಆ ಒಂದು ಲಿಸ್ಟಲ್ಲಿ ಅಂದರೆ ಆಹಾರ ಇಲಾಖೆಯಲ್ಲಿ ಇರುವಂಥ ಲಿಸ್ಟಲ್ಲಿ ನಿಮ್ಮ ಒಂದು ಹೆಸರು ಬಂದರೆ ನೀವು ಬಿ ಪಿ ಎಲ್ ರೇಷನ್ ಕಾರ್ಡ್ನ ಕೂಡ ಪಡಿಬೋದಾಗಿರುತ್ತೆ. ನೀವು ಸ್ವಲ್ಪ ದಿನಗಳ ಕಾಲ ವೆಯ್ಟ್ ಮಾಡಿ ನೋಡಿ, ನಿಮ್ಮ ಒಂದು ಹೆಸರು ಕೂಡ ಬರುವಂಥ ಸಾಧ್ಯತೆ ಇರುವಂಥದ್ದು. ಸೊ ಇಲ್ಲಿ ನೋಡ್ಬೋದು, ಸರ್ಕಾರನೇ ತಿಳಿಸಿರುವಂಥ ಒಂದು ಮಾಹಿತಿನ ಕೂಡ ಇಲ್ಲಿ ತಿಳಿಸ್ತಾ ಇದ್ದೀನಿ. ಈ ಶ್ರಮ ನೋಂದಾಯಿತ ಕಾರ್ಮಿಕರಿಗೆ ಆದ್ಯತಾ ಪಡಿತರ ಚೀಟಿ ವಿತರಣೆ ಆರಂಭ ಅಂತ ಹೇಳಿರುವಂಥದ್ದು. ಅರ್ಹ ಕಾರ್ಮಿಕರು ಆದ್ಯತೆ ಪಡಿತರ ಚೀಟಿ ಪಡೆಯಲು ನಿಮ್ಮ ಹತ್ತಿರದ ಆಹಾರ, ನಾಗರಿಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಇಲಾಖೆಯನ್ನು ಸಂಪರ್ಕಿಸಿ ಅಂತ ಹೇಳಿರುವಂಥದ್ದು. ನಿಮ್ಮ ಹತ್ರ ಈ ಶ್ರಮ ಕಾರ್ಡ್ ಇತ್ತು ಮತ್ತು ಆಹಾರ ಇಲಾಖೆಯಲ್ಲಿ ಇರುವಂಥ ಲಿಸ್ಟಲ್ಲಿ ನಿಮ್ಮ ಒಂದು ಹೆಸರು ಕೂಡ ಇತ್ತು, ನೀವು ಅರ್ಜಿನ ಕೂಡ ಸಲ್ಲಿಸಿದ್ರಿ ಅಥವಾ ಹೊಸದಾಗಿ ಅರ್ಜಿನ ಸಲ್ಲಿಸಬೇಕು ಅಂದ್ಕೊಂಡಿದ್ರಿ ಅಂತಂದರೆ ನೀವು ಆರಾಮವಾಗಿ ಅರ್ಜಿನ ಸಲ್ಲಿಸಿ ಬಿ ಪಿ ಎಲ್ ರೇಷನ್ ಕಾರ್ಡ್ನ ತಕ್ಷಣವೇ ಪಡಿಬಹುದು ಅಂತ ತಿಳಿಸಿರುವಂಥದ್ದು. ಇನ್ನು ಹೆಚ್ಚಿನ ಮಾಹಿತಿಗಾಗಿ ದೂರವಾಣಿ ಸಂಖ್ಯೆ ಅಥವಾ ಮೊಬೈಲ್ ನಂಬರ್ನ ಇಲ್ಲಿ ಕೊಟ್ಟಿದ್ದಾರೆ ನೋಡಬಹುದು. ಸೊ ಈ ಒಂದು ಮೊಬೈಲ್ ನಂಬರ್ನ ನೋಟ್ ಮಾಡ್ಕೊಳ್ಳಿ ಅಥವಾ ನಿಮ್ಮ ಒಂದು ಮೊಬೈಲಲ್ಲಿ ಡಯಲ್ ಮಾಡ್ಕೊಳ್ಳಿ. ಸೊ ಈ ಒಂದು ಮೊಬೈಲ್ ನಂಬರ್ಗೆ ನೀವು ಕರೆ ಮಾಡಿಬಿಟ್ಟು ನೀವು ಮಾಹಿತಿನ ಕೂಡ ತಿಳಿದುಕೊಳ್ಳಬಹುದಾಗಿರುತ್ತೆ. 2 ನಂಬರ್ಗಳನ್ನ ಇಲ್ಲಿ ಕೊಡಲಾಗಿರುವಂಥದ್ದು. ಇಲ್ಲಿ ಸಹಾಯವಾಣಿ ಅಂತ ಕೊಟ್ಟಿದ್ದಾರೆ. ಸೊ ಈ ಒಂದು ನಂಬರ್ಗೂ ಕೂಡ ನೀವು ಕರೆ ಮಾಡಬಹುದಾಗಿರುತ್ತೆ. ಸೊ ಈ ಒಂದು ನಂಬರ್ಗೆ ಕರೆ ಮಾಡಿ ನಿಮಗೆ ಹೆಚ್ಚಿನ ಮಾಹಿತಿನ ಕೂಡ ನೀವು ಪಡಿಬಹುದಾಗಿರುತ್ತೆ. ಇನ್ನು ಮುಖ್ಯವಾಗಿರುವಂಥದ್ದು, ಈ ಶ್ರಮ ಕಾರ್ಡ್ ನೀವು ಇನ್ನೂವರೆಗೂ ಕೂಡ ಪಡೆದಿಲ್ಲ, ಈ ಶ್ರಮ ಕಾರ್ಡ್ಗೆ ನೀವು ಇನ್ನೂವರೆಗೂ ಕೂಡ ಅರ್ಜಿನ ಹಾಕಿಲ್ಲ ಅಂತಂದ್ರೆ ಸೊ ಯಾವ ರೀತಿಯಾಗಿ ನಿಮ್ಮ ಒಂದು ಫೋನಿನ ಮುಖಾಂತರ ಈ ಶ್ರಮ ಕಾರ್ಡ್ನ ಪಡಿಬೇಕು, ಯಾವುದೇ ಒಂದು ಕೇಂದ್ರಕ್ಕೆ ಭೇಟಿ ನೀಡದೇ ನಿಮ್ಮ ಒಂದು ಫೋನಿನ ಮುಖಾಂತರನೇ ನೀವೇ ಸುಲಭವಾಗಿ ಅರ್ಜಿನ ಸಲ್ಲಿಸಿ ಜೊತೆಗೆ ಒರಿಜಿನಲ್ ಆಗಿರುವಂತಹ ಈ ಶ್ರಮ ಕಾರ್ಡ್ ಕೂಡ ನೀವು ಪಡಿಬಹುದಾಗಿರುತ್ತೆ. ಸೊ ಯಾವ ರೀತಿಯಾಗಿ ನೀವು ಈ ಶ್ರಮ ಕಾರ್ಡ್ನ ಪಡಿಬೇಕು ಮತ್ತು ಯಾವೆಲ್ಲ ದಾಖಲಾತಿಗಳನ್ನ ಕೊಡಬೇಕಾಗುತ್ತೆ ಅಂತ ನಾನು ಮುಂದಿನ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿರುವಂತಹ ಮಾಹಿತಿನ ತಿಳಿಸ್ಕೊಡ್ತೀನಿ. ಸೊ ಈ ಒಂದು ಮಾಹಿತಿ ಎಲ್ರಿಗೂ ಇಷ್ಟವಾಗಿದೆ ಅನ್ಕೊಂಡಿದ್ದೀನಿ. ಸೊ ಇಷ್ಟವಾಗಿತ್ತು ಅಂತಂದ್ರೆ ಮಾಹಿತಿ ಅಥವಾ ವಿಡಿಯೋಕ್ಕೊಂದು ತಪ್ಪದೆ ಲೈಕ್ ಮಾಡಿ ಹಾಗೂ ಎಲ್ರಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ವಿಡಿಯೋ ನೋಡೋದಕ್ಕಾಗಿ ನಿಮಗೆ ತುಂಬಾ ಧನ್ಯವಾದಗಳು.